ವಿದ್ಯಾರ್ಥಿಗಳು 10ನೇ ತರಗತಿಯ ಗಣಿತದಲ್ಲಿ 2024ರಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಇಂದಿನ ವಿಡಿಯೋಗಳಲ್ಲೆಲ್ಲ ನೋಡ್ಕೊಂತ ಬರ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿಯ ಅನ್ವಯಿಕ ಪ್ರಶ್ನೆಗಳ ಕೆಲವು ಪ್ರಶ್ನೆಗಳನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಅದರಲ್ಲಿ ಒಂದನೇದು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 is equal to secant square theta into cosecant square theta ಎಂದು ಸಾಧಿಸಿ ಅಂತಂದೇಳಿ ಕೊಟ್ಟಿದ್ದಾರೆ. ಇದನ್ನು ನೋಡೋಣ ಹೇಗಿರುತ್ತೆ ಅಂತಂದೇಳಿ. ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ. ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂದರೆ 2 ಇರೋದನ್ನು ಇಲ್ಲಿ ಒಂದು ಹಾಕಿದ್ದೀನಿ, ಇಲ್ಲಿ ಒಂದು ಹಾಕಿದ್ದೀನಿ. 1 ಪ್ಲಸ್ 1 ಅಂತಂದು ಹೇಳಿದರೆ 2 ಆಗುತ್ತೆ. ಯಾಕೆಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತಂದು ಹೇಳಿದರೆ ನಮಗೆ ಬರ್ತಕ್ಕಂಥ ಬೆಲೆ ಏನಾಗುತ್ತೆ ಅಂದರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕೋಸಿಗೆಂಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಹಾಗಾದರೆ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕೋಸಿಗೆಂಟ್ ಸ್ಕ್ವೇರ್ ಥೀಟಾ ನೋಡಿ, ಆನ್ಸರು ಸೀಕೆಂಟ್ ಸ್ಕ್ವೇರ್ ಥೀಟಾ ಇಂಟು ಕೋಸಿಗೆಂಟ್ ಸ್ಕ್ವೇರ್ ಥೀಟಾ. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಇದೆ, ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಸೀಕೆಂಟ್ ಸ್ಕ್ವೇರ್ ಥೀಟಾ ಇರೋದನ್ನು 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ವಿಲೋಮ, ಸೀಕೆಂಟಿನ ವಿಲೋಮ. ಕೋಸಿಗೆಂಟ್ ಸ್ಕ್ವೇರ್ ಥೀಟಾದ ವಿಲೋಮ 1 ಬೈ ಸೈನ್ ಸ್ಕ್ವೇರ್ ಥೀಟಾ. ಹಾಗಾದರೆ ಇವೆರಡು ಲಸ ತಗೊಳ್ಳೋದಾದರೆ ಏನು ಬರುತ್ತೆ? ಅಲ್ಲಿಗೆ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ನಮಗೆ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆದರೆ ಉಳಿತಕ್ಕಂಥ ಬೆಲೆ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಯಿತು. ಉಳಿಯೋದು ಸೈನ್ ಸ್ಕ್ವೇರ್ ಥೀಟಾ ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಆವಾಗ ನಮಗೆ ಗೊತ್ತಿರೋ ಹಾಗೆ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಅದರಿಂದ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಅದನ್ನೇ ಸಪ್ರೇಟ್ ಬರ್ಕೊಂಡ್ರೆ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಇಂಟು 1 ಬೈ ಕಾಸ್ ಸ್ಕ್ವೇರ್ ಥೀಟಾ. ಈ ಥರ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. 1 ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಯಾವುದಕ್ಕೆ ಬರುತ್ತೆ? ಸೀಕೆಂಟ್ ಥೀಟಾ. 1 ಬೈ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕೋಸಿಗೆಂಟ್ ಥೀಟಾ ವಿಲೋಮ. ಅದರಿಂದ ಇಲ್ಲಿ ನಮಗೆ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕೋಸಿಗೆಂಟ್ ಸ್ಕ್ವೇರ್ ಥೀಟಾ ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥ. ನೆಕ್ಸ್ಟ್ ಕ್ವಶನ್ ತಗೋಣ. ಸೀಕೆಂಟ್ ಥೀಟಾ ಮೈನಸ್ 1 ಸೀಕೆಂಟ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ. 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಹಾಗಾದರೆ ಇದನ್ನು ತಗೊಳ್ಳೋದಾದರೆ ಯಾವುದನ್ನು ಬೆಲೆಯನ್ನು ಸೀಕೆಂಟ್ ಥೀಟಾ ಮೈನಸ್ 1 ಸೀಕೆಂಟ್ ಥೀಟಾ ಪ್ಲಸ್ 1 is equal to 1 minus cos theta 1 plus cos theta. ಅಲ್ಲಿಗೆ ಸೀಕೆಂಟ್ ಥೀಟಾ ಮೈನಸ್ 1 ಸೀಕೆಂಟ್ ಥೀಟಾ ಪ್ಲಸ್ 1 ಅನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ. 1 ಬೈ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ 1 ಬೈ ಕಾಸ್ ಥೀಟಾ ಪ್ಲಸ್ 1 ಆಯಿತು. ಹಾಗಾದರೆ ಅಲ್ಲಿಗೆ ನಮಗೆ ಉಳಿತಕ್ಕಂಥದ್ದು 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಅಲ್ಲಿಗೆ ಕಾಸ್ ಥೀಟಾ ಕ್ಯಾನ್ಸಲ್ ಆದರೆ 1 ಮೈನಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಇದು ನಮಗೆ ಒಂದು ರೀತಿಯಾಗಿರ್ತಕ್ಕಂಥದ್ದು. ಈಗ ಈ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಇದೆಯಲ್ಲ, ಇದನ್ನು
ನಾವು ಛೇದವನ್ನು ಆಕರಣೀಕರಿಸೋಣ. 1 ಪ್ಲಸ್ ಕಾಸ್ ಥೀಟಾ ಇರ್ತಕ್ಕಂಥದ್ದು ಇಲ್ಲೇನಾಗುತ್ತೆ ನಮಗೆ, ಹಾಗಾದರೆ 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ ಇಲ್ಲಿಗೆ ನಮಗೆ ಬರ್ತಕ್ಕಂಥದ್ದು 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇದಕ್ಕೇನು ಮಾಡೋಣ, ಇಲ್ಲಿ ಬಂದಿದೆ ಬೆಲೆ, ಅದು ನಮಗೆ ಉತ್ತರ ಬೇಕಾಗಿರೋದು ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ. ಇದರಿಂದ ಇದು ಬರಬೇಕು, ಇದರಿಂದ ನಮಗೆ ಇದು ತಗೋಬೇಕು. ಅದಕ್ಕೇನು ಮಾಡೋಣ, ಇಲ್ಲಿ ಬಂದಿರತಕ್ಕಂಥ ಉತ್ತರ ಏನಿದೆ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾಕ್ಕೆ ನಮಗೆ ಛೇದ ಮತ್ತು ಅಂಶಗಳಿಗೆ 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸಿ. ಅವಾಗ ಏನು ಬರುತ್ತೆ ನಮಗೆ ಬೆಲೆ ನೋಡೋಣ. ಅಲ್ಲಿ ತಗೊಳ್ಳೋದಾದರೆ 1 ಮೈನಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ 1 plus cos theta is implies 1 minus cos theta 1 plus cos theta 1 minus cos theta into 1 plus cos theta ಜೊತೆಗೆ ಇಲ್ಲಿ 1 plus cos theta 1 plus cos theta 1 plus cos theta whole square ಆಯಿತು. ಹಾಗಾದರೆ ಇದು a minus b into a plus b is equal to a square minus b ಸ್ಕ್ವೇರ್ಗೆ ಬರ್ತಕ್ಕಂಥದ್ದು. ಹಾಗಾಗಿ ನಾವೇನು ತಗೋಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಅಲ್ಲಿಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಇದು ಬರ್ತಕ್ಕಂಥದ್ದು 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಯಿತು. ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ sin square theta plus cos square theta is equal to 1. ಅಲ್ಲಿಗೆ sin square theta is equal to 1 minus cos square theta. ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. sin square theta divided by 1 plus cos theta whole square. ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಅಂದರೆ sin theta divided by 1 plus cos theta whole square ಅಂತ ತಗೋಬೋದು. ಅಂದರೆ a ಸ್ಕ್ವೇರ್ ಬೈ ಬಿ ಸ್ಕ್ವೇರ್ನ a ಬೈ ಬಿ ಹೋಲ್ ಸ್ಕ್ವೇರ್ ಅಂತ ಬರೋದು. ಹಾಗೆ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ, ಸೈನ್ ಥೀಟಾ ಪ್ಲಸ್ 1 ಬೈ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳೋಣ. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಇಲ್ಲಿ ಬಂದಿರತಕ್ಕಂಥದ್ದು ಕಾಸ್ ಸ್ಕ್ವೇರ್ ಥೀಟಾ ಇದೆ, ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ. ಏನು ಬರಬೇಕು ಉತ್ತರ, ಕೋಸಿಗೆಂಟ್ ಥೀಟಾ ಅಂತಕ್ಕಂಥದ್ದು ಬರಬೇಕು. ಹಾಗಾದರೆ ಲಾಸ ತಗೊಂಡ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಕೆಳಗಿರೋದು ಹಾಗೆಯೇ ಸೈನ್ ಥೀಟಾ ಆಯಿತು. ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಈಗ ತಾನೇ ನಾವು ಮೇಲ್ಗಡೆ ಲೆಕ್ಕದಲ್ಲಿ ನೋಡಿದ್ದೀವಿ, ಇದು ನಿತ್ಯ ಸಮೀಕರಣ 1ಕ್ಕೆ ಸಮ. ಆದ್ದರಿಂದ 1 ಬೈ ಸೈನ್ ಥೀಟಾ. ಈಗ ತಾನೇ ಬೇಗಲೂ ತಗೊಂಡಿದ್ದೀವಿ. 1 ಬೈ ಸೈನ್ ಥೀಟಾದ ವಿಲೋಮ ಕೋಸಿಗೆಂಟ್ ಥೀಟಾ. ಅದರಿಂದ ಕೋಸಿಗೆಂಟ್ ಥೀಟಾ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಕಾಟ್ ಸ್ಕ್ವೇರ್ ಥೀಟಾ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1 is equal to ಟ್ಯಾನ್ ಸ್ಕ್ವೇರ್ ಥೀಟಾ ಎಂದು ಸಾಧಿಸಿ ಅಂತ ಇದೆ. ಏನು ಬರುತ್ತೆ ನೋಡೋಣ. ಇಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರ್ಕೊಳ್ಳೋಣ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದೆ. ಅದನ್ನು ಚೇಂಜ್ ಮಾಡಿದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಕಾಟ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಅದನ್ನು 1 ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ವಿಲೋಮ ಮೈನಸ್ 1 ಇಂಪ್ಲೈಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಲಾಸ ತಗೊಂಡ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ
ಟ್ಯಾನ್ ಸ್ಕ್ವೇರ್ ಥೀಟಾ ಆಯಿತು. ಹಾಗಾದರೆ ಇಲ್ಲಿ ನಮಗೆ ಮೇಲಕ್ಕೆ ಬರ್ತಕ್ಕಂಥದ್ದು ಏನು ಬರುತ್ತೆ, ಇಂಪ್ಲಾಯ್ಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಉಳಿತಕ್ಕಂಥದ್ದು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದು ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು ಟ್ಯಾನ್ ಸ್ಕ್ವೇರ್ ಥೀಟಾ. ಈಸಿ ಆಗಿರ್ತಕ್ಕಂಥದ್ದು. ಹಾಗೆಯೇ ಲಾಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಇದು ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಥೀಟಾ ಪ್ಲಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಬರಬೇಕು. ಇದಕ್ಕೆ ನಾವೇನು ಮಾಡ್ಕೊಳ್ಳೋಣ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ಸೂತ್ರವನ್ನು ತಗೊಳ್ಳೋಣ. ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ. ಹಾಗಾದರೆ ಸೀಕೆಂಟ್ ಸ್ಕ್ವೇರ್ ಥೀಟಾನ 1 ಬೈ ಕಾಸ್ ಸ್ಕ್ವೇರ್ ಥೀಟಾ, ಹಾಗೆಯೇ ಟ್ಯಾನ್ ಸ್ಕ್ವೇರ್ ಥೀಟಾನ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು 1 ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದರೆ ವಿಲೋಮ. ಟ್ಯಾನ್ ಥೀಟಾದ್ದು ಸೈನ್ ಥೀಟಾ ಬೈ ಕಾಸ್ ಥೀಟಾ, ಹಾಗೆಯೇ ಸೀಕೆಂಟ್ ಥೀಟಾದ್ದು 1 ಬೈ ಕಾಸ್ ಥೀಟಾ, ಹಾಗೆಯೇ ಇನ್ನು ಉಳಿದಿರ್ತಕ್ಕಂಥದ್ದು ಎರಡೂ ಕೂಡ ಅವೇ ಇರೋದ್ರಿಂದ ಇಲ್ಲೇ ಗೊತ್ತಾಗುತ್ತೆ ನಮಗೆ. ಇದನ್ನು ನಾನು ವಿಲೋಮಾಂಶಕ್ಕೆ ತಗೊಂಡಿರೋದು. ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಕಾಸ್ ಸ್ಕ್ವೇರ್ ಥೀಟಾ ಇದೆ, ಕಾಸ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅಂದಮೇಲೆ ಅಷ್ಟೊಂದು ಲಾಸ್ ತಗೊಳ್ಳೋದಕ್ಕೆ ನಮಗೆ ಬರುತ್ತೆ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದು ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಸೈನ್ ಥೀಟಾ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೈನ್ ಥೀಟಾ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಅಂದರೆ 1 ಹೋಲ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಅಂದರೆ 1 ಇಂಟು ಸೈನ್ ಥೀಟಾ, ಅಲ್ಲಿಗೆ 1 ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೈನ್ ಥೀಟಾ. ಅದನ್ನೇ ನಾವೇನು ಮಾಡ್ಬೋದು, ಹಾಗಾದರೆ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಇಂಪ್ಲಾಯ್ಸ್ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ನ ಸ್ವಲ್ಪ ಚೇಂಜ್ ಮಾಡಿದರೆ ಅಂದರೆ ಕಾಸ್ ಸ್ಕ್ವೇರ್ ಥೀಟಾನ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಹಾಗಾದರೆ 1 ಹೋಲ್ ಸ್ಕ್ವೇರ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂತಲೂ ಬರೀಬೋದು. ಅಲ್ಲಿಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದನ್ನು ಇಲ್ಲಿ ಬರ್ಕೊಳ್ತೀನಿ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಇಂಪ್ಲೈಸ್ 1 ಮೈನಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ. ಯಾಕೆ ಅಂತಂದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಥೀಟಾನ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಂಪ್ಲೈಸ್ 1 ಮೈನಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ. ಅಲ್ಲಿ ಸೈನ್ ಕ್ಯಾನ್ಸಲ್, ಉಳಿತಕ್ಕಂಥದ್ದು ನಮಗೆ 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.